ತುಂಬ ಖುಷಿ ಆಗ್ತದೆ ಈ ಹಾಡನ್ನು ಪ್ರಥಮ ಬಾರಿಗೆ ಫುಲ್ ಫ್ಲೆಜ್ಡ್ ಆಗಿ ಮುಂದೆ ಹಾಡೋದಕ್ಕೆ. ಹಾಡಿದ್ರು ಸಹ ಅವರು ಮತ್ತೆ ಮತ್ತೆ ಹೇಳ್ತಾ ಇದ್ರು, ನಾನು ಹುಟ್ಟಿದ್ರೆ ಮತ್ತೆ ಕನ್ನಡ ನಾಡಲ್ಲೇ ಹುಟ್ಟಬೇಕು ಅಂತ ಹೇಳ್ತಾ ಇದ್ರು ಅವರು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ ಸಿಂಗಾಪುರಿಂದ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ದಿನ ನಾವು ಶ್ರೀ ರಾಜೇಶ್ ಕೃಷ್ಣ ಅವರ ಕಾನ್ಸರ್ಟ್ ಹೋಗ್ತಾ ಇರೋದು ಸಿಂಗಾಪುರಲ್ಲಿ ನಡೀತಿದೆ. ಕನ್ನಡ ಸಂಘದಿಂದ ಆಯೋಜಿಸಿದ್ದಾರೆ ಇದನ್ನು. ಇವತ್ತಿನ ದಿನ ತುಂಬ ವೆರಿ ಕೂಲ್ ವೆದರ್ ಅಂತ ಹೇಳಬೇಕು. ಒಳ್ಳೆ ಹಿಲ್ ಸ್ಟೇಷನ್ ಥರ ಇದೆ ನೋಡಿ ಸಿಂಗಾಪುರು. ಆಗಲೇ ಆಡಿಟೋರಿಯಂ ತಲುಪಿದ್ವಿ, ಬನ್ನಿ ಒಳಗಡೆ ಹೋಗೋಣ. ಆಗಲೇ ಪ್ರೋಗ್ರಾಮ್ ಶುರು ಆಗೋಗಿದೆ. ಇಷ್ಟು ವರ್ಷ ಹಾಡಿದ್ದಕ್ಕೂ ಎಲ್ಲೋ ಯಾಕಂದ್ರೆ ನಮ್ಮ ಬಳಗದವರು, ನಮ್ಮ ಜನರು ಪದ್ಮಶ್ರೀ, ಪದ್ಮಭೂಷಣ, ಪದ್ಮ ವಿಭೂಷಣ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಒಂದು ಸಲ ಎದ್ದು ನಿಂತು ಒಂದು ಜೋರಾದ ಚಪ್ಪಾಳೆ, ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಟು ದ ಒನ್ ಓನ್ಲಿ ಸ್ಪೀಚ್ ಹಾಡಿದ್ರು ಸಹ ಅವರು ಮತ್ತೆ ಮತ್ತೆ ಹೇಳ್ತಾ ಇದ್ರು, ನಾನು ಹುಟ್ಟಿದ್ರೆ ಮತ್ತೆ ಕನ್ನಡ ನಾಡಲ್ಲೇ ಹುಟ್ಟಬೇಕು ಅಂತ ಹೇಳ್ತಾ ಇದ್ರು ಅವರು. ಅಣ್ಣವರು ಆ ಸಾಂಗ್ ಹಾಡಿದ್ದಾರೆ, ಬಟ್ ಅದನ್ನ ಪ್ರತಿಯೊಂದು ವೇದಿಕೆಯಲ್ಲಿ ಹೇಳ್ತಿದ್ದಂತಹ ಗಾಯಕ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಎಷ್ಟೋ ನೆನಪುಗಳನ್ನ ನಮ್ಗೆ ಕೊಟ್ಟು ಹೋಗಿದ್ದಾರೆ. ಅವರು ನಮ್ಮ ರಕ್ತದಲ್ಲಿ ಬೆರ್ತಿದ್ದಾರೆ. ಇದನ್ನ ಎಷ್ಟು ಸಲ ಹೇಳಿದ್ರು ಕಡಿಮೆ. ಎಸ್ ಪಿ ಸರ್, ದಿಸ್ ಇಸ್ ಫಾರ್ ಯು ಫ್ರಮ್ ಸಿಂಗಾಪುರ್. ಥ್ಯಾಂಕ್ ಯು ಸೋ ಮಚ್. ಎಸ್, tomorrow is a birthday. Happy birthday in advance. Good talent, amazing talent, ಎಲ್ಲರಿಗೂ. ಆಮೇಲೆ ಸಿಗೋಣ ಜೊತೆಯಲ್ಲೆಲ್ಲ ಹಾಡೋದು. ಓಕೆ, ರೈಟ್. ಈ ಕನ್ನಡ ಹಾಡುಗಳನ್ನು ಕೇಳ್ತಾ ಇದ್ರೆ ನಾವು ಕರ್ನಾಟಕದಲ್ಲೇ ಇದ್ದೀವೇನೋ ಅಂತ ಅನ್ನಿಸ್ತಾ ಇದೆ. ಸುಮಾರು ಕಾಪಿ ರೈಟ್ ಬರೋದ್ರಿಂದ ಸುಮಾರು ಹಾಡುಗಳನ್ನು ನಾನು ಕವರ್ ಮಾಡಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ವ್ಯೂ ಮಾಡೋದನ್ನು ಮರಿಬೇಡಿ. ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಕಲ್ಯಾಣ್, ವಿ ಮೇಡ್ ಡೆಬ್ಯೂ ಟುಗೆದರ್ ವೇ ಬ್ಯಾಕ್ ಇನ್ 1991. ನೋಡ್ರಿ, ನಾನು ಇಂಡಸ್ಟ್ರಿಗೆ ಬಂದು 35 ವರ್ಷಗಳಾಗೋಯ್ತು. And by the way, what I wanted to tell you is, my very first overseas concert was in Singapore. Harbour Pavilion alli nanu maade. The present Chief Minister of Tamil Nadu, Vijay, avರಿಗೆ ಹಾಡಿದಂಥ ಗೀತೆ ಮೇಘಮಲಂದು ಪೋಗಿರಿ ನನ್ನೋಡು ಸಾಂಗ್. ಆ ಸಾಂಗ್ ಹಾಡೋದಕ್ಕೆ ಇಲ್ಲಿ ಬಂದಿದ್ದೆ. ಅದಾದಮೇಲೆ 2016, and it's probably just the third trip here, but then it feels so fulfilling. ಆ ಗ್ಯಾಪ್ ಇಟ್ಟು ಬಂದಾಗ ಒಂದಷ್ಟು ದೊಡ್ಡ ಹೂವಿನ ಗುಚ್ಛ ತಗೊಂಡು ನಿಮ್ಮ ಮುಂದೆ ಬರೋದಕ್ಕೆ ಅದೊಂದು ಅನುಕೂಲ ಆಯಿತು. ಸೊ ಒನ್ಸ್ ಅಗೇನ್ ವೆರಿ ಹ್ಯಾಪಿ. ಸೊ ಕೆ ಕಲ್ಯಾಣ್ ಬರೆದಂಥ ಎಷ್ಟೋ ಅದ್ಭುತವಾದ ಗೀತೆಗಳು. ಅಮೃತವರ್ಷಿಣಿ ಒಂದು ಸಾಕು ಆ ಆಲ್ಬಮ್. ಅವನೇ ಬರೆದಂಥ ನನ್ನ ಇನ್ನೊಬ್ಬ ಗೆಳೆಯ ರಾಜೇಶ್ ರಾಮನಾಥ್, ಮ್ಯೂಸಿಕ್ ಡೈರೆಕ್ಟರ್, ಅವನು ರಾಗ ಸಂಯೋಜನೆ ಮಾಡಿದಂಥ ನನ್ನ ಇನ್ನೊಬ್ಬ ಗೆಳೆಯ ಕಿಚ್ಚ ಸುದೀಪ್. ವಿ ಆರ್ ಆಲ್ ಫ್ರೆಂಡ್ಸ್ ಫ್ರಮ್ ಈವನ್ ಬಿಫೋರ್ ವಿ ಎಂಟರ್ ದ ಇಂಡಸ್ಟ್ರಿ. ನಮ್ಮೆಲ್ಲರ ಕಾಂಬಿನೇಷನಲ್ಲಿ ಸೇತು ಅಂತ ಒಂದು ಫಿಲ್ಮ್ ಇತ್ತು. ಅದನ್ನು ಕನ್ನಡದಲ್ಲಿ ವಿ ಹ್ಯಾವ್ ಟು ರೀಮೇಕ್ ಇಟ್ ಅಂತ ಹೇಳಿ he did a much better job than the original in the movie ಹುಚ್ಚ. ಸೊ ಹುಚ್ಚ ಚಿತ್ರದ ಉಸಿರೇ ಉಸಿರೇ ಹಾಡು ತುಂಬ ಖುಷಿ ಆಗ್ತದೆ ಈ ಹಾಡನ್ನು ಪ್ರಥಮ ಬಾರಿಗೆ ಫುಲ್ ಫ್ಲೆಜ್ಡ್ ಆಗಿ ಮುಂದೆ ಹಾಡೋದಕ್ಕೆ. ಅಭಿನಯ ಚಕ್ರವರ್ತಿ, ಸುದೀಪ್ ಅಭಿನಯದ ಉಸಿರೇ ಉಸಿರೇ ಹಾಡುಗಳು. ಪ್ರತಿಯೊಂದು ಉಸಿರಲ್ಲಿ ಒಂದು ರೀಇಟರೇಷನ್ ಆಫ್ ಲವ್ ಇದೆ. ಅದನ್ನು ಕಣ್ಣಾರೆ ವೆರಿ ಫ್ಯೂ ಮೊಮೆಂಟ್ಸ್, ವೆರಿ ಫ್ಯೂ ಒಕೇಶನ್ಸ್ ಅಲ್ಲಿ ನೋಡೋಕೆ ಸಿಗುತ್ತೆ.
It's one such moment. Usire Usire for you from Ucha. Usire Usire kollabeda Preeti ಹೆಸರಲಿ ಹೃದಯ ಗೆಲ್ಲಬೇಡ ಸುಮ್ಮನೆ ಒಂದು ಇನ್ಸ್ಪಿರೇಷನ್. ನಿಮ್ಗೆ ಓಕೆ ಅಂದರೆ ಈ ಸಾಂಗ್ ಹಾಡ್ತೀನಿ, ಯಾಕೆಂದರೆ ಇದು ಭಾಷೆ ಮೇಲೆ ಆಧಾರಿತವಾಗಿಲ್ಲ. ಇದು ಕಂಠ ಮತ್ತು ಆ ಒಂದು ಇಮೋಷನ್, ಆ ಭಾವದ ಮೇಲೆ. ಹಮ್ ಆಪ್ಕೆ ಹಮ್ ಕೌನ್ ಚಿತ್ರದ ಇದೇ ರಾಗ, ಇದೇ ಕಿರುವಾಣಿ ಅಂತಲೇ ಬರುತ್ತೆ, ಅಲ್ಲೇ ಬರುತ್ತೆ, ಅದೇ ಪಿಚ್ಚು, ಅದೇ ಇಮೋಷನು. ಓಕೆ ಅಂದರೆ ಅದು ಜಸ್ಟ್ ಹಾಗೆ ಬಿಟ್ಬಿಡ್ತೀನಿ ಆ ಸಾಂಗ್. ಒಂದು ಜೋರಾದ ಚಪ್ಪಾಳೆ ನಾನು ಕೇಳಿ ಚಂದ್ರಶೇಖರ್ ಸರ್ ಅವರಲ್ಲಿ, ಅದೇ ರೀತಿ ರಮೇಶ್ ಅದೇ ಸರ್ಗೆ, ಮನೋಮೂರ್ತಿ ಸರ್ಗೆ, ಇವರ ಒನ್ ಆಫ್ ಮೈಂಡ್ ಬ್ಲೋಯಿಂಗ್ ಕಾಂಬಿನೇಷನ್ಸ್ ಅಲ್ಲಿ ಬಂದಂತಹ ಚಿತ್ರ ಅಮೆರಿಕಾ ಚಿತ್ರ. ಇದನ್ನ ಹೇಳಬೇಕು. ಎಷ್ಟೇ ಇರಲಿ, ಈಗ ಫಾರ್ ಎಕ್ಸಾಂಪಲ್ ಎಲ್ಲರೂ ಕೂಡ ದೇ ಹ್ಯಾವ್ ಅ ಸ್ಟಾರ್ಟ್ ಸಮ್ವೇರ್ ಆ್ಯಂಡ್ ಸಂಬಡಿ ಹ್ಯಾಸ್ ಟು ಬಿಲೀವ್ ಇನ್ ದರ್ ಟ್ಯಾಲೆಂಟ್ ಅಂತ ಬಂದಾಗ, ಬಾನಲೆ ಮಧುಚಂದ್ರಕ್ಕೆ ಚಿತ್ರದ ನಾಗ್ತಿಹಳ್ಳಿ ಅವರು ನಿರ್ದೇಶಿಸಿದಂತಹ ಚಿತ್ರ. ಅದರಲ್ಲಿ SPB ಸರ್ ಅವರ ಡೇಟ್ಸ್ ಸಿಗಲಿಲ್ಲ, ಸೊ ಎಲ್ಲ ಸಾಂಗ್ಸು ಟ್ರ್ಯಾಕ್ ನಾನು ಹಾಡಿದ್ದೆ. ಬಟ್ ಅಬೌಟ್ ಆಲ್ ದ ಸಾಂಗ್ಸ್ ಬಾನಲೆ ಮಧುಚಂದ್ರಕ್ಕೆ ಬಂದಾಳು ಇದೆಲ್ಲ ಟ್ರ್ಯಾಕ್ ಹಾಡಿದ್ದೆ. ಅದೆಲ್ಲ ಹಾಡಿದ್ಮೇಲೆ ಚಂದ್ರಶೇಖರ್ ಸರ್, ಯು ವಾಂಟೆಡ್ ಟು ರಿಟೈನ್ ಮೈ ವಾಯ್ಸ್, ಬಟ್ ಅದು ಕಾರಣಾಂತರಗಳಿಂದ ಆಗಿಲ್ಲ. ಆ್ಯಂಡ್ ಯು ಸೆಡ್, ಮಗು ನಾನು ಇನ್ನೊಂದು ಫಿಲ್ಮ್ ಖಂಡಿತ ಮಾಡ್ತೀನಿ, ಅದನ್ನು ಮಾಡಿದಾಗ ಎಲ್ಲ ಸಾಂಗ್ಸ್ಗಳು ನೀನೇ ಹಾಡ್ತೀಯ ಅಂತ ಹೇಳಿ ಕೊಟ್ಟಂತಹ ಆಲ್ಬಮ್ ನನಗೆ 100 ಜನ್ಮಕ್ಕೂ ಫ್ರಮ್ ದ ಮೂವಿ ಅಮೆರಿಕಾ. ಸೊ ಫ್ರಮ್ ದಿಸ್ ಸ್ಟೇಜ್ ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ಸ್ ಟು ಹಿಮ್. ಇಟ್ ಇಸ್ ಸೋ ಸ್ಪೆಷಲ್. ಒನ್ ಆಫ್ ದ ಬೆಸ್ಟ್ ಎವರ್ ಸಾಂಗ್ಸ್ ದಟ್ ಐ ಹ್ಯಾವ್ ಸನ್ ಇನ್ ಮೈ ಲೈಫ್, 100 ಜನ್ಮಕ್ಕೂ. ಈಗ ಯೂಶಲಿ ಸಿಂಗರ್ ಹಾಡಬೇಕಾದ್ರೆ ಆಡಿಯನ್ಸ್ ಕೇಳ್ತಾರೆ ಈ ಸಾಂಗ್ ಅಂತ, ಬಟ್ ಒಂದು ರಿವರ್ಸ್ ಆರ್ಡರು. ಇಫ್ ಕಂಫರ್ಟಬಲ್ ಟು ಯು, ಐ ವುಡ್ ಲೈಕ್ ಟು ಸಿಂಗ್ ಪವಡಿಸು ಪರಮಾತ್ಮ ಹಾಡು. ಶನಿವಾರ ಇವತ್ತು ಜಸ್ಟ್ ಹಾಗೆ ಹಾಡೋಣ ಅಂತ ಅನಿಸ್ಕೊಂಡ್ರಿ. ಆ್ಯಂಡ್ ದೆನ್ ವಿಲ್ ಕಮ್ ಬ್ಯಾಕ್ ಟು ಆಲ್ ದ ಮಜಾಸ್ ಅಲ್ಲ, ಎಲ್ಲ ಬೇಕಾದಷ್ಟು ಟೈಮ್ ತಪ್ಪಿದೆಯಾ? ಅವರು ಮತ್ತೆ SPB ಸರ್ ಕಾಂಬಿನೇಷನ್ ಬಂದಂಥ 106 ಗೀತೆಗಳಲ್ಲಿ ಒನ್ ಆಫ್ ಮೈ ಫೇವ್ರೆಟ್ಸ್ ಫ್ರಮ್ ಮೂವಿ CBI ಶಂಕರ್, ಗೀತಾಂಜಲಿ ಹಾಡು. ನೀವು ನಮ್ಮ ಸಂಗೈದು ಆಕಾಶ ಜೀವನಿ ನಿಮ್ಮ जी पड़े जी ना ಎರಡೂ ಇದೆ. ಒಂದು ಮನಸ್ಸೇ ಬದುಕು ನಿನಗಾಗಿ, ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ಸ್, ಅಂಡ್ ಆಲ್ಸೋ ಭಲೆ ಭಲೆ ಚಂದದ ಚಂದುಡಿ. ಎರಡೂ ಹಾಡ ಅಂತ ಸರಿ ಪೃಥ್ವಿ ಹೇಳಿ. ರಾಷ್ಟ್ರೀಯ, ರಾಜ್ಯ, ಅಂತಾರಾಷ್ಟ್ರೀಯ ವೇದಿಕೆ 2 ಹಾಡುಗಳಂತೂ ಆಂಥಮ್ ಸಾಂಗ್ಸು.
ಇಡೀ ಗೀತಾ ಆಲ್ಬಮೇ ಒಂದು ಉತ್ಸವ ಗೀತಾ ಆ್ಯಂಡ್ ಅಮೃತವರ್ಷಿಣಿ. ಅದರಲ್ಲಿ ಜೊತೆಯಲ್ಲಿ ಹಾಡು ಇಸ್ ಅನ್ ಎವರ್ಗ್ರೀನ್, ಒಂಥರ ಇಟ್ಸ್ ಲೈಕ್ ರೊಮ್ಯಾಂಟಿಕ್ ಪ್ರೇಯರ್ ಸಾಂಗ್ ಅದು. ಆ್ಯಂಡ್ ಪಲ್ಲವಿ ಅನುಪಲ್ಲವಿ ಚಿತ್ರದಿಂದ ನಗುವ ನಯನ, ಈ ಎರಡು ಹಾಡುಗಳು ಇದನ್ನು ಮುಂದೆ ಪ್ರಸ್ತುತಪಡಿಸೋದಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ದೀಸ್ ಟು ಸಾಂಗ್ಸ್ ಆಮೇಲೆ ಆಮೇಲೆ ಜೀವ ವೀಣೆ ಇದನ್ನು ಹಾಡೋದಕ್ಕೆ ಅದೇ ಸರ್ ಎಷ್ಟೇ ಒಂದು ವಾರ ಕಾನ್ಸರ್ಟ್ ಮಾಡ್ಬೋದು ಅನ್ಸುತ್ತೆ, ಅಷ್ಟಿದೆ ಹಾಡುಗಳು. ಅದರಲ್ಲಿ ಬಣ್ಣದ ಹೆಜ್ಜೆ ಚಿತ್ರದಿಂದ ಸ್ವಾತಿ ಮುತ್ತಿನ ಮಳೆ ನನಗೆ ಸಾಂಗ್ ನಿಮ್ಮ ರಿದಮಿಕ್ ಚಪ್ಪಾಳೆ ತುಂಬ ಸೂಕ್ತವಾಗಿರುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸುಮಾರು ಜನ ಫ್ರೆಂಡ್ಸ್ ಎಲ್ಲ ಕೂತಿದ್ದಾರೆ. ನನ್ನ ಹಿಂದೆ ನೋಡಿ ನನ್ನ ಒಬ್ಬರು ಫ್ರೆಂಡ್ ಕೂತಿದ್ದಾರೆ, ಮೆಸೇಜ್ ಕಳಿಸಿದ್ರು. ಸೊ ಅದರಿಂದ ಹಿಂದೆ ತಿರುಗಿ ನೋಡಿ ವೇವ್ ಮಾಡ್ತಾ ಇದ್ದೀನಿ ನಾನು, ಹಾಯ್ ಅಂತ. ಯಾವುದರಲ್ಲಿ ಅವಳ ಹೆಜ್ಜೆ ಅವಳ ಹೆಜ್ಜೆ ಅಯ್ಯೋ ಅದು ಕುದುರೆ ತಂದಿಲ್ಲ ನಾನು. ಕನ್ನಡ ನಾಡಿನ ಅದು ಓಕೆ. ವೆಂಕಟೇಶ್ ಹೇಳಿದ್ದಾರೆ ಅವರು ಜ್ಞಾಪಿಸಿದ್ರು. ಎಸ್ ಪಿ ಸರ್ ಹಾಡಿದಂತಹ ಒಂದಷ್ಟು ಕನ್ನಡದ ಮೇಲೆ ಇರುವಂತಹ ಜಸ್ಟ್ ಒಂದು 3-4 ಹಾಡುಗಳು ಸುಮ್ಮನೆ ಹಾಗೆ ಪಿಚ್ಚದ ನಾನು ಓಕೆ ಒಂದಷ್ಟು ಹಂಗೆ ಡ್ಯಾನ್ಸ್ ಮಾಡೋ ಸಾಂಗ್ಸು ಅದೇ ಸುಂಟ್ರಗಾಳಿ ಅನ್ನೋ ಭಕ್ತಿಗೀತೆ ನಮ್ಮ ಶ್ರದ್ಧೆ ಭಕ್ತಿಯಿಂದ ನಮ್ಮ ಕೆಂಪು ಕಲರ್ ಒಂಥರ ಸೌದತ್ತಿ ಎಲ್ಲಮ್ಮ ಕಾಸ್ಟ್ಯೂಮ್ ಬಂದಿದ್ದಾರೆ. ಏರೋಸ್ಟೆಸ್ ಹೌದಾ ಅಳೆ ಇವಾಗ ಗ್ರ್ಯಾಂಡ್ ಫಿನಾಲಿ ಪರ್ಫಾರ್ಮೆನ್ಸ್ ನೋಡಿ, ಹಾಡುಗಳಿಗೆ ಎಲ್ಲರೂ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಎಲ್ಲ ಸೀಟ್ಗಳಿಂದ ಎದ್ದು ಒಂದು ಕಡೆ ಎಲ್ಲ ಮೂವ್ ಆಗ್ತಾ ಇದ್ದಾರೆ. ಇದು ನೋಡೋಕ್ಕೆ ಒಂದು ಸಂತೋಷ ಆಗ್ತಾ ಇದೆ. ವೆರಿ ವೈಬ್ರೆಂಟ್ ಆಗಿದೆ.
ಒಳ್ಳೆ ಸಂಗೀತ ಕೇಳಿದ್ರೆ ಎಷ್ಟು ಹ್ಯಾಪಿನೆಸ್ ಕೊಡುತ್ತೆ ನಮಗೆ ಅಂತ ಇಲ್ಲಿ ನೋಡ್ಬೋದು. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದ್ದಂಗೆ ಅನ್ನಿಸ್ತಾ ಇದೆ. ಕನ್ನಡದ ಹಾಡುಗಳು, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಕಲೆ, ನಡೆ, ನುಡಿ ಪ್ರತಿಯೊಂದು ಇಲ್ಲಿ ಸೆಲಿಬ್ರೇಟ್ ಮಾಡ್ತೀವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕಿರೋದು ಅದು ಕೂಡ ತುಂಬಾ ಸಂತೋಷ ಆಗಿದೆ. ಕನ್ನಡ ಸಂಘ ಸಿಂಗಪೂರು ಅವರು ಇದನ್ನು ಆಯೋಜಿಸಿರೋದು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ನಾವು ಟಿಕೆಟ್ ತೊಗೊಂಡು ಲೈವ್ ಕಾನ್ಸರ್ಟ್ಸ್ಗೆ ನಮ್ಮ ಮಕ್ಕಳುಗಳನ್ನು ಕರ್ಕೊಂಡು ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋದು, ಆಮೇಲೆ ಎಜುಕೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ನಾವು ಕೂಡ ಇಲ್ಲಿ ಈ ಥರ ಅಟೆಂಡ್ ಮಾಡೋದ್ರಿಂದ ಹೀಲಿಂಗ್ ಎಫೆಕ್ಟ್ಸ್ ಮತ್ತು ಬೆನಿಫಿಟ್ಸ್ ಕೂಡ ಇರುತ್ತೆ ಅಂತ ನಂಗೆ ಅನಿಸುತ್ತೆ. ಎಷ್ಟೋ ಸಲ ನಾವು ಆನ್ಲೈನಲ್ಲೇ ನೋಡ್ಬೋದು ಅಂತ ನಾವು ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟಿರ್ತೀವಿ, ಆದರೆ ಇದು ಎಷ್ಟು ಒಳ್ಳೆಯ ಎಕ್ಸ್ಪೀರಿಯನ್ಸು ನೀವೇ ನೋಡ್ಬೋದು. ನೀರು ಕೊಡ್ತು. ಹಲೋ, ಎಲ್ಲರಿಗೂ ನಮಸ್ಕಾರ. ಎಂಜಾಯ್ ಮಾಡಿದ್ರಾ? ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ನಮಸ್ಕಾರ.